ಆಪರೇಷನ್ ಗೆಲ್ಲದೆ ಮಂಡಿ ಬೆನ್ನು ನೋವಿಗೆ ಚಿಕ್ಕ ಇಂಜೆಕ್ಷನ್ ಇಂದ ಪರಿಹಾರ. ಡಾಕ್ಟರ್ ಆಶಿಕ್ ಬಿಜಿ ಮಾರ್ಗದರ್ಶನದಲ್ಲಿ ಆಧುನಿಕ ಜಿಎಫ್ಸಿ ಚಿಕಿತ್ಸೆ. ಬೆಂಗಳೂರು ಪೇನ್ ಕ್ಲಿನಿಕ್, ಜೆಪಿ ನಗರ 6 ಫೇಸ್. ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಸುಂಕಾಸುರ ಟ್ರಂಪ್ ಹುಚ್ಚಾಟಗಳು ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಮನಸ್ಸು ಮರ್ಕಟವಿದ್ದಂತೆ ಅನ್ನುವ ಮಾತಿನ ರೀತಿ ಟ್ರಂಪ್ ಮನಸ್ಸಿಗೆ ಬಂದದ್ದನ್ನ ಮಾಡ್ತಾ ಇದ್ದಾರೆ. ಹೀಗಿರುವಾಗ ಅಮೆರಿಕದ ರಾಜಧಾನಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಲಾಗಿದೆ. ಬರ್ತಾ ಬರ್ತಾ ಅಮೆರಿಕ ಉತ್ತರ ಕೊರಿಯಾದ ರೀತಿ ಬದಲಾಗ್ತಾ ಇದೆ. ಉತ್ತರ ಕೊರಿಯಾದ ಅಧ್ಯಕ್ಷನ ಆಡಳಿತ ಹೇಗಿರುತ್ತೆ ಅನ್ನೋದು ನಿಮಗೆ ಗೊತ್ತಿರಬಹುದು. ಸೇಮ್ ಟು ಸೇಮ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೂಡ ಅದೇ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಭಾರತದ ಮೇಲೆ ಕಣ್ಣಿಟ್ಟಿದ್ದ ಟ್ರಂಪ್ ಈಗ ತನ್ನದೇ ದೇಶದ ಬಡವರ ಮೇಲೆ ದರ್ಪ ತೋರಿಸೋದಕ್ಕೆ ಮುಂದಾಗಿದ್ದಾರೆ. ಅಮೆರಿಕದ ರಾಜಧಾನಿಯಲ್ಲಿರುವ ಬಡವರು ಈಗಲೇ ಜಾಗ ಖಾಲಿ ಮಾಡಬೇಕು ಅಂತ ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ವಾಷಿಂಗ್ಟನ್ ಡಿಸಿಯಲ್ಲಿ ಆಶ್ರಯ ಪಡೆದಿರುವ ನಿರಾಶ್ರಿತರು ಈಗಲೇ ಇಲ್ಲಿಂದ ಹೊರಡಬೇಕು ಅಂತ ಟ್ರಂಪ್ ಆದೇಶವನ್ನೇ ಹೊರಡಿಸಿದ್ದಾರೆ. ನಮ್ಮ ರಾಜಧಾನಿ ಕ್ಲೀನ್ ಆಗಿರಬೇಕು, ಐಷಾರಾಮಿ ಆಗಿರಬೇಕು, ನಿಮ್ಮಂಥವರಿಗೆ ಇಲ್ಲಿ ಜಾಗ ಇಲ್ಲ ಅಂತ ಟ್ರಂಪ್ ನೇರವಾಗಿಯೇ ಹೇಳಿದ್ದಾರೆ. ಸ್ನೇಹಿತರೆ, ಮೊದಲೇ ಹೇಳಿಬಿಡ್ತೀವಿ, ಈ ರೀತಿಯ ರೂಲ್ಸ್ ಉತ್ತರ ಕೊರಿಯಾದಲ್ಲಿದೆ. ಉತ್ತರ ಕೊರಿಯಾದ ರಾಜಧಾನಿಯಲ್ಲಿ ಬದುಕೋದಕ್ಕೆ ಶ್ರೀಮಂತರಿಗೆ ಮಾತ್ರ ಅವಕಾಶ. ಇದೇ ಹುಚ್ಚುದೊರೆಯ ರೂಲ್ಸನ್ನ ಈಗ ಅಮೆರಿಕದ ರಾಜಧಾನಿಯಲ್ಲೂ ಕೂಡ ಜಾರಿಗೆ ತರ್ತಾ ಇದ್ದಾರಾ ಅನ್ನುವ ಪ್ರಶ್ನೆಗಳು ಹುಟ್ಕೊಂಡಿದೆ. ರಾಜಧಾನಿಯನ್ನ ಕ್ಲೀನ್ ಮಾಡ್ತೀನಿ ಅಂತ ಹೇಳಿರುವ ಟ್ರಂಪ್ ವಾಷಿಂಗ್ಟನ್ ಡಿಸಿಯಲ್ಲಿ ತುರ್ತು ಪರಿಸ್ಥಿತಿಯನ್ನೇ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಈ ನಿರ್ಧಾರದ ವಿರುದ್ಧ ಈಗ ಅಲ್ಲಿನ ಜನ ಸಿಡಿದೇಳುವ ಸಾಧ್ಯತೆಗಳು ದಟ್ಟವಾಗುತ್ತಿದೆ. ಅಷ್ಟಕ್ಕೂ ಏನಿದು ಟ್ರಂಪ್ ಹೊಸ ಹುಚ್ಚಾಟ? ಬಡವರನ್ನ ಅಮೆರಿಕದ ರಾಜಧಾನಿಯಿಂದ ಖಾಲಿ ಮಾಡಿಸ್ತಾ ಇರೋದು ಯಾಕೆ? ಅಮೆರಿಕದ ರಾಜಧಾನಿಯಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿರೋದ್ರ ಹಿಂದಿನ ಉದ್ದೇಶವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಸ್ನೇಹಿತರೆ, ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿ. ಕನ್ಫ್ಯೂಸ್ ಮಾಡಿಕೊಳ್ಳಬೇಡಿ, ಅಮೆರಿಕದಲ್ಲಿ ವಾಷಿಂಗ್ಟನ್ ಅನ್ನುವ ರಾಜ್ಯ ಕೂಡ ಇದೆ. ಆದರೆ ನಾವು ಹೇಳ್ತಾ ಇರೋದು ವಾಷಿಂಗ್ಟನ್ ಡಿಸಿ ಬಗ್ಗೆ. ವಾಷಿಂಗ್ಟನ್ ಡಿಸಿ ಅಮೆರಿಕದ ಕ್ಯಾಪಿಟಲ್ ಸಿಟಿ. ನಮ್ಮಲ್ಲಿ ಯಾವ ರೀತಿ ದೆಹಲಿ ದೇಶದ ರಾಜಧಾನಿಯಾಗಿದೆಯೋ ಅದೇ ರೀತಿ ವಾಷಿಂಗ್ಟನ್ ಡಿಸಿ ಇಡೀ ಅಮೆರಿಕದ ರಾಜಧಾನಿ. ಟ್ರಂಪ್ ಆಡಳಿತ ನಡೆಸೋದು ಇಲ್ಲಿಂದಲೇ. ಈಗ ಇದೇ ರಾಜಧಾನಿಯಲ್ಲಿ ಟ್ರಂಪ್ ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿದ್ದಾರೆ. ಟ್ರಂಪ್ ಈ ರೀತಿ ತುರ್ತು ಪರಿಸ್ಥಿತಿ ಘೋಷಣೆ ಮಾಡೋದಕ್ಕೆ ಬೇರೆ ಬೇರೆ ಕಾರಣಗಳನ್ನ ಕೊಟ್ಟಿದ್ದಾರೆ. ರಾಜಧಾನಿಯಲ್ಲಿ ಯಾವುದೇ ಕ್ರೈಮ್ ಆಗಬಾರ್ದು, ಕಳ್ಳಕಾಕರು ಇರಬಾರ್ದು, ಮನೆ ಇಲ್ಲದೆ ಇರುವವರು ಇರಬಾರ್ದು, ಬೀದಿ ಬದಿಯಲ್ಲಿ ಯಾರು ಕೂಡ ಮಲಗಬಾರ್ದು. ಇಂಥವರನ್ನ ಪೊಲೀಸರನ್ನ ಬಳಸಿಕೊಂಡು ಒಂದು ಅರೆಸ್ಟ್ ಮಾಡ್ತೇವೆ ಅಥವಾ ಬೇರೆ ಕಡೆಗೆ ಶಿಫ್ಟ್ ಮಾಡ್ತೇವೆ. ಈ ಕಾರಣಕ್ಕಾಗಿ ನಾವು ತುರ್ತು ಪರಿಸ್ಥಿತಿಯನ್ನ ಘೋಷಣೆ ಮಾಡಿದ್ದೇವೆ ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ರ ಈ ಮಾತುಗಳನ್ನ ಕೇಳಿದಾಗ ನಿಮಗೂ ಕೂಡ ಇದರಲ್ಲಿ ತಪ್ಪೇನಿದೆ? ರಾಜಧಾನಿಯ ಸುರಕ್ಷತೆಗೋಸ್ಕರ ಟ್ರಂಪ್ ಈ ರೀತಿಯ ಕ್ರಮ ಕೈಗೊಂಡಿದ್ದಾರೆ. ಟ್ರಂಪ್ ಭಾರತದ ವಿರುದ್ಧ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಅವರು ಮಾಡಿದ್ದೆಲ್ಲ ತಪ್ಪು ಅಂತ ಯಾಕೆ ಹೇಳ್ತೀರಾ ಅಂತ ನೀವು ಕೇಳಬಹುದು. ಟ್ರಂಪ್ ಜನರ ಮುಂದೆ ಈ ರೀತಿಯ ಕಾರಣಗಳನ್ನ ಹೇಳಿದ್ರೂ ಕೂಡ ಟ್ರಂಪ್ ಅಸಲಿ ಉದ್ದೇಶ ಬೇರೆಯೇ ಇದೆ. ಆ ಉದ್ದೇಶ ಏನು ಅನ್ನೋದು ಅಲ್ಲಿನ ಜನರಿಗೂ ಕೂಡ ಅರ್ಥ ಆಗಿದೆ. ಅಸಲಿ ಉದ್ದೇಶ ಏನು ಅನ್ನೋದನ್ನ ನಾವು ಆರಂಭದಲ್ಲೇ ಹೇಳಿದ್ದೇವೆ. ಬಡವರನ್ನ, ನಿರಾಶ್ರಿತರನ್ನ ರಾಜಧಾನಿಯಿಂದ ಹೊರಹಾಕೋದು ಟ್ರಂಪ್ ಅಸಲಿ ಉದ್ದೇಶ. ಬಡವರನ್ನ ಹೊರಹಾಕಿ ಹೈಫೈ ಜನರಿಗೆ ಮಾತ್ರ ಅವಕಾಶ ಮಾಡಿಕೊಡೋದು ಟ್ರಂಪ್ ಮಾಡಿರುವ ಪ್ಲಾನ್. ಅಲ್ಲಿಗೆ ಈ ಹುಚ್ಚು ಅಧ್ಯಕ್ಷನ ಮನಸ್ಥಿತಿ ಎಂಥದ್ದು ಅನ್ನೋದು ನಿಮಗೆಲ್ಲ ಅರ್ಥವಾಗಿರಬಹುದು. ಹಾಗಂತ ಇದು ಟ್ರಂಪ್ ಮಾಡಿರುವ ಹೊಸ ಐಡಿಯಾ ಅಂತ ಅಂದುಕೊಳ್ಳಬೇಡಿ. ಇದು ಹುಚ್ಚು ದೊರೆಯಿಂದ ಕದ್ದಿರುವ ಐಡಿಯಾ. ನಾವು ಆರಂಭದಲ್ಲೇ ಹೇಳಿದಂತೆ ಉತ್ತರ ಕೊರಿಯಾದಲ್ಲಿ ಕೂಡ ಇದೇ ರೀತಿ ಇದೆ. ಉತ್ತರ ಕೊರಿಯಾದ ರಾಜಧಾನಿಯಲ್ಲಿ ಕೂಡ ಶ್ರೀಮಂತರಿಗೆ ಮಾತ್ರ ಬದುಕೋದಕ್ಕೆ ಅವಕಾಶ ಇದೆ. ಬಡವರಿಗೆ ಉತ್ತರ ಕೊರಿಯಾದ ರಾಜಧಾನಿಯಲ್ಲಿ ಜೀವನ ಸಾಗಿಸೋದಕ್ಕೆ ಅವಕಾಶವೇ ಇಲ್ಲ. ಇದೇ ಐಡಿಯಾವನ್ನ ಕದ್ದು ಈಗ ಟ್ರಂಪ್ ತನ್ನ ರಾಜಧಾನಿಯಲ್ಲೂ ಕೂಡ ಹೊಸ ರೂಲ್ಸ್ ತರುವ ಯೋಚನೆ ಮಾಡಿದ್ದಾರೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಟ್ರಂಪ್ಗೆ ಬಡವರನ್ನ ಕಂಡ್ರೆ ಆಗೋದಿಲ್ಲ. ಬಡವರು ವಾಸ ಮಾಡುವ ಜಾಗವನ್ನ ಕಂಡ್ರೂ ಕೂಡ ಟ್ರಂಪ್ಗೆ ಆಗೋದಿಲ್ಲ. ಇದೇ ಕಾರಣಕ್ಕನ್ಸುತ್ತೆ 2020ರಲ್ಲಿ ಟ್ರಂಪ್ ಭಾರತಕ್ಕೆ ಬಂದಾಗ ಸ್ಲಮ್ ಇರುವ ಜಾಗ ಕಾಣಿಸದೇ ಇರಲಿ ಅನ್ನುವ ಕಾರಣಕ್ಕಾಗಿ ಗೋಡೆ ಕಟ್ಟಿದ್ದು. ಸ್ಲಮ್ಗೆ ಅಡ್ಡಲಾಗಿ ಗೋಡೆ ಕಟ್ಟಿದ್ದು ಆ ಸಂದರ್ಭದಲ್ಲಿ ಭಾರಿ ವೈರಲ್ ಆಗಿತ್ತು. ಹೀಗೆ ಬಡವರ ಬಗ್ಗೆ ಟ್ರಂಪ್ ಯಾವ ರೀತಿಯ ಮನಸ್ಥಿತಿ ಹೊಂದಿದ್ದಾರೆ ಅನ್ನೋದು ಈಗ ಮತ್ತೊಮ್ಮೆ ಬಯಲಾಗಿದೆ. ರಾಜಧಾನಿಯಲ್ಲಿ ನಿರಾಶ್ರಿತರನ್ನ ಹೊರಹಾಕೋದಕ್ಕೆ 800ಕ್ಕೂ ಹೆಚ್ಚು ಗಾರ್ಡ್ಗಳನ್ನ ನೇಮಕ ಮಾಡಿದ್ದಾರೆ.
ಟ್ರಂಪ್ ಕೊಟ್ಟಿರುವ ಕಾರಣಗಳ ಬಗ್ಗೆ ಮೊದಲೇ ಹೇಳಿದ್ದೇವೆ. ಅದನ್ನು ಈಗ ವಿವರವಾಗಿ ನೋಡೋದಾದರೆ, ಇತ್ತೀಚೆಗೆ ವಾಷಿಂಗ್ಟನ್ ಡಿಸಿಯಲ್ಲಿ ಕ್ರೈಮ್ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆಯಂತೆ. ಅದರಲ್ಲೂ ಯುವಕರು ಹೆಚ್ಚಾಗಿ ಈ ರೀತಿಯ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದಾರಂತೆ. ಈ ಕಾನೂನು ಬಾಹಿರ ಚಟುವಟಿಕೆಗಳನ್ನು ನಿರಾಶ್ರಿತರು ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಇದೆ. ಹೀಗಾಗಿ ಕಾನೂನು ಬಾಹಿರ ಚಟುವಟಿಕೆಗಳು ಕಡಿಮೆ ಆಗಬೇಕು ಅಂದರೆ ನಿರಾಶ್ರಿತರನ್ನ ಜಾಗ ಖಾಲಿ ಮಾಡಿಸಬೇಕು ಅನ್ನೋದು ಟ್ರಂಪ್ ವಾದ. ಆದರೆ ವಾಷಿಂಗ್ಟನ್ ಡಿಸಿಯ ಮೇಯರ್ ಮಾತ್ರ ಇದನ್ನ ಒಪ್ಪುತ್ತಿಲ್ಲ. ಟ್ರಂಪ್ ಮಾಡ್ತಾ ಇರುವ ಈ ಕೆಲಸಗಳಿಗೆ ನಮ್ಮ ಸಹಮತ ಇಲ್ಲ. ಈ ರೀತಿ ಬಡವರನ್ನ ಏಕಾಏಕಿ ನಗರದಿಂದ ಹೊರಹಾಕೋದು ಒಳ್ಳೆಯದಲ್ಲ ಅಂತ ಅಲ್ಲಿನ ಮೇಯರ್ ಹೇಳ್ತಾ ಇದ್ದಾರೆ. ಈ ರೀತಿಯ ಕ್ರಮದ ಅಗತ್ಯವೇ ಇರಲಿಲ್ಲ. ನಮ್ಮ ನಗರದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆಯೇ ಹೊರತು ಹೆಚ್ಚಾಗ್ತಾ ಇಲ್ಲ. ಎಲ್ಲವನ್ನ ನಾವು ಚೆನ್ನಾಗಿಯೇ ನಿಭಾಯಿಸುತ್ತಿದ್ದೇವೆ. ಹೀಗೆ ಎಲ್ಲವೂ ಸರಿ ಇರುವಾಗ ಟ್ರಂಪ್ ಏಕಾಏಕಿ ಬಂದು ಇಂಥದ್ದೊಂದು ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿರುವುದು ಸರಿಯಲ್ಲ ಅನ್ನೋದು ಅಲ್ಲಿನ ಮೇಯರ್ ಹೇಳ್ತಾ ಇರುವ ವಾದ. ಅಲ್ಲಿಗೆ ಅಮೆರಿಕ ರಾಜಧಾನಿಯಲ್ಲೇ ಟ್ರಂಪ್ ಮಾಡ್ತಾ ಇರುವ ನಿಯಮಗಳಿಗೆ ಸಹಮತ ಇಲ್ಲ ಅಂತಾಯಿತು. ತನ್ನ ದೇಶದ ಜನರೇ ಟ್ರಂಪ್ ಆದೇಶದ ವಿರುದ್ಧ ಮಾತನಾಡ್ತಾರೆ. ಹೀಗಿರುವಾಗ ಇಡೀ ಜಗತ್ತೇ ತಾನು ಹೇಳಿದಂತೆ ಕೇಳಬೇಕು ಅಂತ ಟ್ರಂಪ್ ಹೊರಟಿದ್ದಾರೆ. ಇದೇ ರೀತಿಯಾದರೆ ಟ್ರಂಪ್ ಕಾಮಿಡಿ ಪೀಸ್ ಆಗ್ತಾರೆ ಅಷ್ಟೇ. ಅಮೆರಿಕ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಪಾಠ ಹೇಳುತ್ತೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನುವ ಮಾತು ಅಮೆರಿಕಾಗೆ ಕರೆಕ್ಟ್ ಆಗಿಯೇ ಸೂಟ್ ಆಗುತ್ತೆ. ಅದೇ ಒಂದು ವೇಳೆ ಭಾರತ ಕಾಶ್ಮೀರದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹತೋಟಿಗೆ ತರಲು ಏನಾದರೂ ನಿಯಮ ಜಾರಿಗೆ ತಂದ್ರೆ ಅದು ಮಾನವ ಹಕ್ಕುಗಳ ಉಲ್ಲಂಘನೆ ಅಂತ ಅಮೆರಿಕ ಬೊಬ್ಬೆ ಹೊಡೆಯುತ್ತೆ. ಆದರೆ ಅಮೆರಿಕ ಮಾತ್ರ ಏನ್ ಬೇಕಾದರೂ ಮಾಡಬಹುದು. ಇನ್ನು ಟ್ರಂಪ್ ಎಷ್ಟರ ಮಟ್ಟಿಗೆ ಅಹಂಕಾರದಿಂದ ಬೀಗುತ್ತಿದ್ದಾರೆ ಅಂದರೆ ವಾಷಿಂಗ್ಟನ್ ಡಿಸಿಯಲ್ಲಿ ಜಾರಿಗೆ ತಂದಿರುವ ಈ ನಿಯಮವನ್ನ ಮುಂದಿನ ದಿನಗಳಲ್ಲಿ ನ್ಯೂಯಾರ್ಕ್ ನಗರದಲ್ಲೂ ಕೂಡ ಜಾರಿಗೆ ತರುವ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಂತೆ. ಇಲ್ಲಿ ಸ್ಥಳೀಯ ಆಡಳಿತವನ್ನ ಕೂಡ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅನ್ನುವ ಆರೋಪ ಕೂಡ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರುವ ಹಾಗೆ ಅಮೆರಿಕಾದಲ್ಲಿ 2 ಪಕ್ಷ ಇದೆ. ಟ್ರಂಪ್ ರಿಪಬ್ಲಿಕನ್ ಪಾರ್ಟಿಗೆ ಸೇರಿದವರು. ಒಂದು ವೇಳೆ ಡೆಮೊಕ್ರಾಟಿಕ್ ಪಕ್ಷ ನಗರಾಡಳಿತವನ್ನ ಹೊಂದಿದ್ರೆ ಆ ನಗರವನ್ನ ಕಂಟ್ರೋಲ್ ಮಾಡೋದಕ್ಕೆ ಟ್ರಂಪ್ ಪ್ಲಾನ್ ಮಾಡ್ತಾ ಇದ್ದಾರೆ ಅನ್ನುವ ಆರೋಪಗಳು ಬರ್ತಾ ಇದೆ. ನ್ಯೂಯಾರ್ಕ್ನಲ್ಲಿ ಮೇಯರ್ ಚುನಾವಣೆ ನಡೆಯಲಿದೆ. ಈ ಮೇಯರ್ ಚುನಾವಣೆಯಲ್ಲಿ ಒಂದು ವೇಳೆ ಡೆಮೊಕ್ರಾಟಿಕ್ ಪಕ್ಷದ ಅಭ್ಯರ್ಥಿಗಳು ಗೆದ್ರೆ ವಾಷಿಂಗ್ಟನ್ ಡಿಸಿಯಲ್ಲಿ ತಂದ ನಿಯಮಗಳನ್ನೇ ಅಲ್ಲೂ ಕೂಡ ಜಾರಿಗೆ ತರ್ತೇನೆ ಅಂತ ಟ್ರಂಪ್ ಹೇಳ್ತಿದ್ದಾರಂತೆ. ಈ ಮೂಲಕ ತನ್ನದೇ ಮಾತು ಎಲ್ಲರೂ ಕೇಳಬೇಕು ಅನ್ನುವ ಜಿದ್ದಿನಲ್ಲಿದ್ದಾರೆ ಟ್ರಂಪ್. ಇಲ್ಲಿ ಟ್ರಂಪ್ ರಾಜಕೀಯ ಕೂಡ ಜೋರಾಗಿಯೇ ನಡೀತಾ ಇದೆ. ಹೀಗೆ ಟ್ರಂಪ್ ಮಿತಿಮೀರಿ ವರ್ತಿಸುತ್ತಿದ್ದಂತೆ ಅಮೆರಿಕದ ಜನ ಕೂಡ ಟ್ರಂಪ್ ವಿರುದ್ಧ ಸಿಡಿದು ನಿಲ್ಲೋದಕ್ಕೆ ಶುರು ಮಾಡಿದ್ದಾರೆ. ಅದರಲ್ಲೂ ಟ್ರಂಪ್ ತೆರಿಗೆ ನೀತಿ ವಿರುದ್ಧ ಆರ್ಥಿಕ ತಜ್ಞರು ಮಾತನಾಡೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ರ ಆಪ್ತ ವಲಯವೇ ಟ್ರಂಪ್ ನೀತಿಯನ್ನ ಖಂಡಿಸುತ್ತಿದೆ. ಅಮೆರಿಕದ ಅರ್ಥಶಾಸ್ತ್ರಜ್ಞ ಮತ್ತು ಜಾನ್ ಹಾಪ್ಕಿನ್ಸ್ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಸ್ಟೀವ್ ಹ್ಯಾಂಕೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ವಿಶ್ವದ ಇತರೆ ಭಾಗಗಳ ವಿರುದ್ಧ ವ್ಯಾಪಾರ ಯುದ್ಧವನ್ನ ಪ್ರಾರಂಭಿಸುವ ಮೂಲಕ ತಮ್ಮನ್ನು ತಾವು ನಾಶಪಡಿಸಿಕೊಳ್ಳುತ್ತಿದ್ದಾರೆ ಅಂತ ಗುಡುಗಿದ್ದಾರೆ. ಟ್ರಂಪ್ ಅವರ ಈ ನೀತಿಯಿಂದ ಅಮೆರಿಕದ ಮೇಲೆ ಭಾರತ ಸೇರಿದಂತೆ ಜಗತ್ತಿನ ಹಲವು ದೇಶಗಳು ನಂಬಿಕೆಯನ್ನ ಕಳೆದುಕೊಳ್ಳುತ್ತವೆ. ಹಾಗೆ ಮುಂದಿನ ದಿನಗಳಲ್ಲಿ ಈ ಎಲ್ಲ ದೇಶಗಳು ಅಮೆರಿಕದ ವಿರುದ್ಧವೇ ನಿಲ್ತಾವೆ. ಟ್ರಂಪ್ಗೆ ಅರ್ಥಶಾಸ್ತ್ರ ಏನು ಅನ್ನೋದೇ ಗೊತ್ತಿಲ್ಲ. ಅರ್ಥಶಾಸ್ತ್ರದ ಅರಿವಿಲ್ಲದ ಟ್ರಂಪ್ ಹುಚ್ಚು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ ಅನ್ನೋದು ಅರ್ಥಶಾಸ್ತ್ರಜ್ಞರ ವಾದ. ಇದು ಆರಂಭ ಅಷ್ಟೇ. ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಅಮೆರಿಕದ ಜನರಿಗೂ ಕೂಡ ಅರ್ಥವಾಗುತ್ತೆ. ಟ್ರಂಪ್ ವಿರುದ್ಧ ಅಮೆರಿಕದ ಜನ ಕೂಡ ತಿರುಗಿ ಬೀಳುವ ದಿನ ತುಂಬಾ ದೂರದಲ್ಲಿ ಇಲ್ಲ. ಈಗೀಗ ಟ್ರಂಪ್ ರಾಜಕಾರಣಿಯಾಗಿ ವರ್ತನೆ ಮಾಡ್ತಾ ಇಲ್ಲ, ಬದಲಾಗಿ ಬಿಸ್ನೆಸ್ ಮ್ಯಾನ್ನ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಟ್ರಂಪ್ರ ಈ ದುರ್ವರ್ತನೆ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.